ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವುಂಟಾಗಲಿ. ನಮ್ಮ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಿಯರೇ, ಈ ದಿನದ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ ಅದರ 15 ಮತ್ತು 16ನೇ ವಚನದಲ್ಲಿ ಹೀಗೆ ಬರೆದಿದೆ: ತಿಳಿಯದೆ ಮಾತಾಡುವ ಮೂಢ ಜನರ ಬಾಯನ್ನು ನೀವು ಒಳ್ಳೆ ನಡತೆಯಿಂದ ಕಟ್ಟಬೇಕೆಂಬುದೇ ದೇವರ ಚಿತ್ತ. ಸ್ವತಂತ್ರರಂತೆ ನಡೆದುಕೊಳ್ಳಿರಿ, ಆದರೆ ಕೆಟ್ಟತನವನ್ನ ಮರೆಮಾಚುವುದಕ್ಕೆ ನಿಮ್ಮ ಸ್ವಾತಂತ್ರ್ಯವನ್ನ ಉಪಯೋಗಿಸಬೇಡಿರಿ. ಪ್ರೀತಿಯ ದೇವ ಜನರೇ, ದೇವರ ಮಕ್ಕಳಾಗಿರುವಂತ ನಾವು ಅನ್ಯ ಜನಗಳ ಮಧ್ಯದಲ್ಲಿ ವಾಸಿಸುವಾಗ ನಮ್ಮ ನಡವಳಿಕೆಯು ಯಾವ ರೀತಿಯಾಗಿರಬೇಕೆಂಬುದಾಗಿ ಮತ್ತು ನಾವು ಯಾವ ರೀತಿಯಾಗಿ ನಡ್ಕೊಳ್ಳಬೇಕೆಂಬುದಾಗಿ ಈ ಒಂದು ವಚನದಲ್ಲಿ ನಾವು ನೋಡುವವರಾಗ್ತೇವೆ. ಏನಪ್ಪಾ ಅಂದ್ರೆ, ತಿಳಿಯದೆ ಮಾತಾಡುವ ಮೂಢ ಜನರ ಬಾಯನ್ನ ನಾವು ಒಳ್ಳೆ ನಡತೆಯಿಂದ ಕಟ್ಟಬೇಕೆಂಬುದೇ ದೇವರ ಚಿತ್ತವಾಗಿದೆ. ಪ್ರಿಯರೇ, ಆದರೆ ಕೆಲ ಜನ ಇರ್ತಾರೆ, ಬರೀ ಬೇರೊಬ್ಬರ ಬಗ್ಗೆನೇ ಮಾತಾಡ್ಕೊಳ್ತಾ, ಇನ್ನೊಬ್ಬರ ಮಕ್ಕಳ ಬಗ್ಗೆನೇ ಮಾತಾಡ್ಕೊಳ್ತಾ, ಇನ್ನೊಬ್ಬರು ಮಾಡುವಂತ ಕೆಲಸ ಕಾರ್ಯಗಳ ಬಗ್ಗೆ ಮಾತಾಡ್ಕೊಳ್ತಾ, ಹೊಟ್ಟೆ ಕಿಚ್ಚು ಪಡಕೊಳ್ಳುತ್ತಾ, ಉರಿಕೊಳ್ಳುತ್ತಾ, ದೇವರು ಅವರ ಮೇಲೆ ಇಟ್ಟಿರುವಂತ ಆಶೀರ್ವಾದವನ್ನ ಅವರೇನ್ ಮಾಡ್ತಾರೆ, ಬರೀ ಬೇರೆಯವರ ಬಗ್ಗೆನೇ ಮಾತಾಡ್ಕೊಳ್ತಾ ಕಳೆದುಕೊಳ್ಳುವವರಾಗ್ತಾರೆ. ಪ್ರಿಯರೇ, ಆದರೆ ದೇವರ ಮಕ್ಕಳಾಗಿರುವಂತ ನಾವು ಅಂಥ ಒಂದು ಜಾತಿಗೆ ಸೇರದಂತೆ ತಿಳಿಯದೆ ಮಾತನಾಡುವಂತ ಮೂಢ ಜನರ ಬಾಯನ್ನ ನಾವು ಒಳ್ಳೆ ನಡತೆಯಿಂದ ಕಟ್ಟುವವರಾಗಬೇಕು. ಪ್ರಿಯರೇ, ಯಾಕಂದ್ರೆ ದೇವರ ಮಕ್ಕಳಾಗಿದ್ದೇವೆ ಮತ್ತು ದೇವರ ದಾಸರಾಗಿರುವಂತ ನಾವು ಅನ್ಯ ಜನಗಳ ಮಧ್ಯದಲ್ಲಿ ನಾವು ಯೋಗ್ಯರಾಗಿ ನಡೆದುಕೊಳ್ಳುವಾಗ ಅವರು ಅನ್ಕೋಬೇಕು, ಓ, ಇವರು ನಿಜವಾಗಿ ದೇವರ ಮಕ್ಕಳಾಗಿದ್ದಾರೆ ಎಂಬುದಾಗಿ ಅವರು ಅಂದುಕೊಳ್ಳುವ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು. ಪ್ರಿಯರೇ, ಅನ್ಯಾಯ ಮಾಡದಂತೆ, ಕೆಟ್ಟತನವನ್ನ ನಾವು ಮುಚ್ಚು ಹಾಕುವುದಕ್ಕೋಸ್ಕರವಾಗಿ ನಮ್ಮ ಒಂದು ಒಳ್ಳೆತನವನ್ನ ಅಥವಾ ನಮ್ಮ ಒಂದು ಸ್ವಾತಂತ್ರ್ಯವನ್ನ ನಾವು ಉಪಯೋಗಿಸದಂತೆ ನಾವು ನ್ಯಾಯವಾಗಿಯೇ ನಾವು ಒಂದು ಯೋಗ್ಯವಾಗಿ ಇತರರ ಮಧ್ಯದಲ್ಲಿ ವಾಸಿಸುವಾಗ, ಇತರರು ನಮ್ಮನ್ನು ನೋಡುವಾಗ ನಿಜವಾಗಿಯೂ ಇವರು ದೇವರ ಮಕ್ಕಳಾಗಿದ್ದಾರೆ ಎಂಬುದಾಗಿ ಅವರು ನೆನೆಸುವವರಾಗಬೇಕು. ನಮ್ಮನ್ನು ನೋಡುವವರು ದೇವರನ್ನ ಕಾಣುವವರಾಗಬೇಕು. ಪ್ರಿಯರೇ, ಆ ರೀತಿಯಾಗಿ ನಾವೇನಾಗಬೇಕು, ಜೀವಿಸುವವರಾಗಬೇಕು. ನಮ್ಮ ನಡೆಯಿಂದಾಗಲಿ ಅಥವಾ ನಮ್ಮ ನುಡಿಯಿಂದಾಗಲಿ ನಾವು ಯಾವಾಗಲೂ ದೇವರ ನಾಮವನ್ನು ಮಹಿಮೆ ಪಡಿಸುವವರಾಗಬೇಕು, ಹೊರತು ದೇವರ ನಾಮವನ್ನು ನಾವು ಹಾಳು ಮಾಡುವವರಾಗಬಾರದು. ಪ್ರಿಯರೇ, ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಆಮೇನ್.